ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಪರ ಹೋರಾಟಗಾರರು ಅದೇ ರೀತಿ ಧರ್ಮಸ್ಥಳದ SIT ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಗೆಲುವು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲೆ ಏನು ಗಡೀಪಾರು ಆದೇಶವನ್ನು ಹೊರಡಿಸಿದ್ರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೊದಲಿಗೆ 1 ವರ್ಷ ಗಡೀಪಾರು ಆಗಬೇಕು ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಂತ ಹೇಳಿರುವಂಥದ್ದು. ನಂತರದಲ್ಲಿ 9 ತಿಂಗಳಿಗೆ ಗಡೀಪಾರು ಆದೇಶವನ್ನು ಹೊರಡಿಸಿರುವಂಥದ್ದು. ಈಗ 3 ತಿಂಗಳಿಗೆ ಗಡೀಪಾರು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನ ಮೆಟ್ಟಿಲು ಕೂಡ ಹೇರಿರುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಸೊ ಈಗ ಅದು ಸ್ಟೇ ಆಗಿರುವಂಥದ್ದು, ಆ ಕೇಸೇ ಸ್ಟೇ ಆಗಿದೆ. ಸ್ಟೇ ಆಗಿರುವ ಕಾರಣ ಏನು ಅಂತ ಹೇಳಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರದೇ ಇದ್ದಂಥ ರೀಸನಿಗೋಸ್ಕರ. ಗೌರ್ಮೆಂಟ್ ಪರ ವಕೀಲರು ಯಾರಿರ್ತಾರೆ ಅಂತ ಹೇಳಿದ್ರೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಏನು ಆದೇಶವನ್ನು ಹೊರಡಿಸಿದ್ರು ಅದರ ಬಗ್ಗೆ ಒಂದಷ್ಟು ಆರ್ಗ್ಯುಮೆಂಟ್ ಮಾಡೋಕೆ ಗೌರ್ಮೆಂಟ್ ವಕೀಲರು ಕೂಡ ಇರ್ತಾರೆ. ಈ ಗೌರ್ಮೆಂಟ್ ವಕೀಲರು ಇವತ್ತು ಆಬ್ಸೆಂಟ್ ಆಗಿದ್ರು. ಆಬ್ಸೆಂಟ್ ಆದಂಥ ಕಾರಣಕ್ಕಾಗಿ ಕಾಯೋಕೆ ಆಗುವುದಿಲ್ಲ ಅಂತ ಹೇಳಿ ಸ್ಟೇಯನ್ನು ಕೂಡ ಕೊಟ್ಟಿದ್ದಾರೆ. ನಂತರ 2 ದಿನಗಳ ನಂತರ ಒಂದಷ್ಟು ವಾದ ಕೂಡ ಇದೆ. ಯಾವ ರೀತಿಯಾಗಿ ವಾದ ಮಂಡಿಸ್ತಾರೆ ಅನ್ನುವಂಥ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. 2 ದಿನದ ಮಟ್ಟಿಗೆ ಒಂದು ದೊಡ್ಡ ರಿಲೀಫ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಗೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಕೇಸ್ ಅಂತ ಹೇಳಿದ್ರೆ ವಾದ ಮಾಡೋಕೆ AG ಅವರು ಬರ್ತಾರೆ, ಅಥವಾ ಅಡ್ವೊಕೇಟ್ ಜನರಲ್ ಕೂಡ ಬರ್ತಾರೆ, ದೊಡ್ಡವರು ಕೂಡ ಬರ್ತಾರೆ. ಈ ಟೈಮಲ್ಲಿ ಯಾಕೆ ಬರಲಿಲ್ಲ? ಮಹೇಶ್ ಶೆಟ್ಟಿ ತಿಮರೋಡಿಯ ಕೇಸ್ ಅಂದ್ರೆ ಕಾಲ ತುದಿಯಲ್ಲಿ ನಿಂತು ಬಾಗಿಲ ಹತ್ತಿರ ನಿಂತ್ಕೊಳ್ತಾ ಇದ್ರು. ಇವತ್ತು ಯಾಕೆ ಬರಲಿಲ್ಲ? ಹಾಗಾದ್ರೆ ಇದು ಸ್ಕ್ವಾಶ್ ಆಗುತ್ತೆ, ಈ ಕೇಸಲ್ಲಿ ಏನೂ ಇಲ್ಲ ಅಂತೇಳಿ ಗೊತ್ತಾಗಿ ಬರಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಯಾಕೆಂತ ಹೇಳಿದ್ರೆ ವಿಜಯ್ ವಾಸು ಪೂಜಾರಿ ಅವರೇ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ರು ಈ ಕೇಸಲ್ಲಿ ಏನೂ ಇಲ್ಲ ರೀ, ಬರೀ ಹೋರಾಟ ಮಾಡಿರುವಂಥದ್ದು, ಆ ಕೇಸ್ ತಂದು ಹಾಕಿದ್ದಾರೆ. ಆರ್ಟಿಕಲ್ 19 ಎಲ್ಲಿ ಬಂತು? ಹೋರಾಟಕ್ಕೆ ಒಂದು ಗಡೀಪಾರು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಸೌಜನ್ಯನಿಗೆ ನ್ಯಾಯ ಕೊಡ್ತಾ ಇದ್ರೆ ಈ ಸರ್ಕಾರ, ಸೌಜನ್ಯನ ಅತ್ಯಾಚಾರಿಗಳು ಯಾರು ಅಂತೇಳಿ ಈ ಸರ್ಕಾರ ಹೇಳ್ತಾ ಇದ್ರೆ ಇವರು ಹೋರಾಟ ಮಾಡೋಕೆ ಇತ್ತಾ? ಹೋರಾಟ ಮಾಡೋದು ಆರೋಪಿ ಯಾರು ಅಂತೇಳಿ ಪತ್ತೆ ಹಚ್ಚಿ ಅಂತೇಳಿ, ಅದಕ್ಕೋಸ್ಕರ ನೀವು ಗಡೀಪಾರು ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದ್ದು? ಇದ್ರ ಹಿಂದೆ ಇರುವ ಕೈವಾಡ ಯಾರು ಅನ್ನುವಂಥ ವಿಚಾರದಲ್ಲೂ ಕೂಡ ಜನರು ಕೂಡ ಪ್ರಶ್ನೆ ಎತ್ತಿರುವಂಥದ್ದು. ಈಗ ಅದು ಸ್ಟೇ ಆಗಿದೆ. ಮಹೇಶ್ ಶೆಟ್ಟಿಯ ತಿಮರೋಡಿಯ ಕೇಸ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರದೇ ಇರಕ್ಕೆ ಚಾನ್ಸೇ ಇಲ್ಲ, ಅಬ್ಸೆಂಟ್ ಆಗೋಕೆ ಚಾನ್ಸೇ ಇಲ್ಲ. ಅಟ್ಲೀಸ್ಟ್ ರಾತ್ರಿ ಆದ್ರೂ 12 ಗಂಟೆ ಆದ್ರೂ ಕೂಡ ಬಂದೇ ಬರ್ತಾರೆ. ಅದು ಕೂಡ ಸ್ಟೇ ಕೊಡ್ತೀರಿ ಅಂತೇಳಿ ಗೊತ್ತಾದ್ರೆ ಎದ್ನೋ ಬಿದ್ನೋ ಅಂತೇಳಿ ಓಡಿ ಕೂಡ ಬರ್ತಾ ಇದ್ರು. ಲೆಟ್ಸ್ ಸಿ ಏನೆಲ್ಲ ಆಗುತ್ತೆ 2 ದಿನಗಳ ನಂತರ ಅಂತೇಳಿ. ಒಂದು ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಸೌಜನ್ಯ ಪ್ರಕರಣ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಎಲ್ಲರೂ, ಇಡೀ ಕರ್ನಾಟಕ ಅಲ್ಲ ದೇಶ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಕೂಡ ನೋಡ್ತಾ ಇರುವಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಸೌಜನ್ಯ ಪ್ರಕರಣ. ಯಾಕೆಂತ ಹೇಳಿದ್ರೆ ಕಾನೂನಲ್ಲಿ ಒಂದಷ್ಟು ಚೇಂಜಸ್, ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತಹ ಭರವಸೆ ಕೂಡ ಇರುವಂಥದ್ದು. ನೈಟ್ ಪೋಸ್ಟ್ ಮಾರ್ಟಮ್ ಮಾಡಲೇಬಾರದು, ಅದು ತಪ್ಪು ಅನ್ನುವಂತಹ ವಿಚಾರದಲ್ಲಿ ಇದರಲ್ಲಿ ನೈಟ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಅದು ಅಲ್ಲದೆ ವೆಜಿನಲ್ ಸ್ವಾಬ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಅಥವಾ ಆ ಮಣ್ಣು ಕಲೆಕ್ಟ್ ಮಾಡಿದ್ದಾರೆ, ಬಟ್ ಸಂತೋಷ್ ರಾವ್ನ ಮೈ ಮೇಲೆ ಅದು ಮಣ್ಣೇ ಇರಲಿಲ್ಲ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿರುವಂಥದ್ದು. ಸೊ ಇದನ್ನೆಲ್ಲ ಲೂಪೋಲ್ಸ್ ಇದೆ. ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ಸೌಜನ್ಯ ಪ್ರಕರಣ ಸುದ್ದಿ ಮಾಡುತ್ತೆ, ಬರೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾಯ್ತಾ ಇದ್ದೀವಿ ಏಪ್ರಿಲ್ 29ಕ್ಕೆ ಯಾವ ರೀತಿಯಾಗಿ CBI ಬಂದು ಆರ್ಗ್ಯುಮೆಂಟ್ ಮಾಡ್ತಾರೆ, ಯಾವ ರೀತಿಯ ಡಾಕ್ಯುಮೆಂಟ್ಸ್ ಅನ್ನು ಕೊಡ್ತಾರೆ, ಅವರ ಆರ್ಗ್ಯುಮೆಂಟ್ ಏನಿರುತ್ತೆ ಅನ್ನುವಂಥ ವಿಚಾರದಲ್ಲಿ. ಅದೇ ರೀತಿ SIT ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 74 UDR ದಾಖಲೆ ಏನಾಗಿತ್ತು ಅದನ್ನು ರೆಕಾರ್ಡ್ಸ್ ಅನ್ನು ಕೂಡ ಸರ್ಕಾರ ಕೊಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಕೋರ್ಟ್ ಹೇಳಿರುವಂಥದ್ದು. 74 UDR ಏನು ದಾಖಲಾಗಿದೆ ಅದಕ್ಕೆ ಸರಿಯಾದ ಪ್ರೊಸೀಜರೇ ಮಾಡಲಿಲ್ಲ ಅಂತೇಳಿ. ಅದರ ಬಗ್ಗೆ ನಾನು ಬಾಲನ್ ಜೊತೆಗೆ ನಾಳೆ ಇಂಟರ್ವ್ಯೂ ಮಾಡ್ತೀನಿ ಸ್ಪೆಷಲ್ ಆಗಿ. ಅವರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಎತ್ತ ಅನ್ನುವಂಥ ವಿಚಾರದಲ್ಲಿ. ಅದು ಅಲ್ಲದೆ ಆ ಧರ್ಮಸ್ಥಳ SITಯ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಚರ್ಚೆ ಆಯ್ತು ರೀ ನಿನ್ನೆ. 17 ಬಾಡಿಗಳು ಸಿಕ್ಕಿದೆ ಅಂತೇಳಿ ಕೂಡ ಅಡ್ವೊಕೇಟ್ ಹೇಳ್ತಾರೆ. ಒಂದಷ್ಟು ಮೂಳೆಗಳು ಈ ವಿಠಲ್ ಗೌಡ್ರು ಹೋದಂಥ ಸಮಯದಲ್ಲಿ ರಾಶಿ ಮೂಳೆಗಳು ಸಿಕ್ಕಿದೆ, ಒಂದು ಸಣ್ಣ ಮಗುವಿನ ರುಂಡ ಕೂಡ ಇತ್ತು ಅನ್ನುವಂಥ ವಿಚಾರದಲ್ಲಿ ವಿಠಲ್ ಗೌಡ್ರು ಕೂಡ ಹೇಳಿರುವಂಥದ್ದು. 3ನೇ ಪ್ಲೇಸಲ್ಲೂ ಕೂಡ ಸಿಕ್ಕಿದೆ. ಈಗ ನಮ್ಮ ಚಿನ್ನಯ್ಯ ಯಾಕೆ ಚೇಂಜ್ ಆದ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಲಿಂಕ್ ಆಗುತ್ತೆ ಸೌಜನ್ಯ ಪ್ರಕರಣ ಎಲ್ಲನೂ ಕೂಡ ಖಂಡಿತವಾಗ್ಲೂ ಚಿನ್ನಯ್ಯನಿಗೂ ಕೂಡ ಲಿಂಕ್ ಆಗುತ್ತೆ, ಬಂದೇ ಬರುತ್ತೆ.
ನೋಡ್ತಾ ಇರಿ, ಹತ್ತಿರ ಇದೆ, ಎಲ್ಲ ಕಾಲ ಕೂಡಿ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ SIT ಅವರು ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ 1,000 ಪುಟದ ವರದಿಯನ್ನು ಕೂಡ SIT ಅವರು ಗೃಹ ಇಲಾಖೆಗೆ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇದುವರೆಗೂ ಅದು ರಿವೀಲ್ ಆಗಿಲ್ಲ ಏನು ಅಂತೇಳಿ. ಯಾಕೆಂತ ಹೇಳಿದ್ರೆ ಕಂಪ್ಲೇಂಟ್ ವರದಿ 3,000 ಪುಟಗಳ ಕಂಪ್ಲೇಂಟ್ ವರದಿಯನ್ನು SIT ಕೊಟ್ಟಂಥ ಸಮಯದಲ್ಲಿ ಅದು ರಿವೀಲ್ ಆಗಿತ್ತು. ಆದರೆ ಇದು ಯಾಕೆ ರಿವೀಲ್ ಆಗಿಲ್ಲ ಇದುವರೆಗೂ ಅನ್ನುವಂಥ ವಿಚಾರದಲ್ಲೂ ಕೂಡ ಪ್ರಶ್ನೆ ಮೂಡುವಂಥದ್ದು ನಮಗೆ. 1,000 ಪುಟದ ವರದಿ, ಅದರಲ್ಲಿ ಏನಿದೆ, ಯಾಕೆ ರಿವೀಲ್ ಆಗ್ತಾ ಇಲ್ಲ? ಮಹಿಳಾ ಆಯೋಗಕ್ಕೂ ಕೂಡ ಸಿಗ್ಲಿಲ್ಲ, ಮಹಿಳಾ ಆಯೋಗ ಕೂಡ ಕೇಳಿದೆ ಅದನ್ನು, ಅವರಿಗೂ ಕೂಡ ಸಿಗ್ಲಿಲ್ಲ. ಯಾಕೆ ಕೊಡ್ತಾ ಇಲ್ಲ ಹಾಗಾದ್ರೆ ಸರ್ಕಾರ? ಅದರಲ್ಲಿ ಏನಿದೆ? ಮುಚ್ಚಿಡುವಂಥದ್ದು ಏನಿದೆ? ಉಗ್ರಪ್ಪ ವರದಿಯನ್ನು ಕೂಡ ಮುಚ್ಚಿಟ್ಟಿತ್ತು, ಉಗ್ರಪ್ಪ ವರದಿ ಕೂಡ ಸಿಗ್ಲಿಲ್ಲ. ನಂತರ ಈಗ ಸಿಕ್ಕಿರುವಂಥದ್ದು ಉಗ್ರಪ್ಪ ವರದಿ, ಇದನ್ನು ಕೂಡ ಮುಚ್ಚಿಟ್ರೆ ಏನಿದೆ ಅದರಲ್ಲಿ? 1,000 ಪುಟ SIT ನಂತರದಲ್ಲಿ ಕೊಟ್ಟಿರುವಂತಹ ವರದಿಯಲ್ಲಿ ಸರ್ಕಾರಕ್ಕೆ ಏನಿದೆ? ಒಂದಷ್ಟು ಕಷ್ಟನೇ ಎದುರಿಸಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಯವರು ಅಥವಾ ಸೌಜನ್ಯ ಹೋರಾಟಗಾರರು ಅಥವಾ SIT ನೂರಾರು ಶವಗಳನ್ನು ಹೂತಾಕಿದ್ದೀನಿ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತೇಜೋವಧೆ, ಕಷ್ಟ, ಮತ್ತೊಂದು ಮಗದೊಂದು ಎಲ್ಲವನ್ನೂ ಎದುರಿಸಿ ಬಂದವರು ಈಗ ಸುಖದ ಹಾದಿಯನ್ನು ತುಳಿತಾ ಇದ್ದಾರೆ, ಧರ್ಮದ ಹಾದಿಯನ್ನು ತುಳಿತಾ ಇದ್ದಾರೆ. ಧರ್ಮ ಸ್ಥಾಪನೆ ಆಗುವಂಥ ಸಮಯ ಹತ್ತಿರ ಬರ್ತಾ ಇದೆ ಅಂಥೇಳಿ ಎದ್ದು ಕೂಡ ಕಾಣ್ತಾ ಇದೆ. ಶಿವರಾತ್ರಿ ಆಗಿದೆ. ಶಿವ ಯಾವ ರೀತಿಯಾಗಿ ಕೊಂಡು ಹೋಗ್ತಾನೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಖಂಡಿತ ನಾನು ಮಹೇಶ್ ಶೆಟ್ಟಿ ತಿಮರೋಡಿಯ ಗಡೀಪಾರು ಆದೇಶದ ಬಗ್ಗೆ ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿಯ ಬಗ್ಗೆ ಒಂದಷ್ಟು ಮಾತಾಡಲೇಬೇಕು. ಯಾಕೆ ಅಂತ ಹೇಳಿದರೆ, ಆ ಪುಣ್ಯಾತ್ಮ ಅವರ ಒಳಗಡೆ ಏನಿದೆ ಅದು ನನಗೆ ಖಂಡಿತ ಗೊತ್ತಿಲ್ಲ. ಈ ಧರ್ಮಸ್ಥಳದ ಫ್ಯಾಮಿಲಿ ಆಗಿರ್ಬೋದು ಅಥವಾ ಮಹೇಶ್ ಶೆಟ್ಟಿಯ ಒಳಗಡೆ ಏನಿದೆ, ಅವರು ಒಂದಾಗಿದ್ದರು ಮುಂಚೆ, ಅವರ ನಡುವೆ ಜಗಳ ಬಂತು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಮಾತಾಡ್ತಾ ಇದ್ದಾರೆ. ಐ ಡೋಂಟ್ ಬೋದರ್ ಅಬೌಟ್ ದ್ಯಾಟ್, ಅದು ನಂಗೆ ಗೊತ್ತಿಲ್ಲ. ಬಟ್ ಒಂದು ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳಿಗೆ ಅಲ್ಲಿ ನಡೆದಂಥ ಅಧರ್ಮದ ಧ್ವನಿ ಎತ್ತಿದಂತಹ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ಮಹೇಶ್ ಶೆಟ್ಟಿ ತಿಮರೋಡಿ. ಯಾರಿಂದಲೂ ಸಾಧ್ಯವಾಗ್ತಾ ಇರಲಿಲ್ಲ, ಯಾರಿಂದಲೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಸೌಜನ್ಯ ಪ್ರಕರಣ ಯಾರು ಎಷ್ಟೇ ಹೇಳಿದ್ರೂ ಸೌಜನ್ಯ ಪ್ರಕರಣವನ್ನು ಜೀವಂತವಾಗಿ ಇರಿಸಿ ಇಷ್ಟು ಹೋರಾಟವನ್ನು ನಡೆಸಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಏರುವ ತನಕ ಹೋಗೋಕೆ ಕಾರಣ ಅದು ಮಹೇಶ್ ಶೆಟ್ಟಿ ತಿಮರೋಡಿ. 100% ಶೋರ್, ಅದರಲ್ಲಿ ಡೌಟೇ ಇಲ್ಲ. ಯಾಕೆಂತ ಹೇಳಿದ್ರೆ ಅದೆಷ್ಟೋ ಜನ ಹೋರಾಟ ಮಾಡಿದರು. ಪದ್ಮಲತಾ ಪ್ರಕರಣ ಆಗಿರ್ಬೋದು, ವೇದವಳ್ಳಿ ಪ್ರಕರಣ ಆಗಿರ್ಬೋದು, ಆನೆ ಮಾವುತ ಪ್ರಕರಣ ಇದೆ, ಒಂದಷ್ಟು ಹೋರಾಟ ಎಲ್ಲ ನಡೆದಿದೆ. ಬಟ್ ಏನು ಪ್ರಯೋಜನ ಆಯಿತು? ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿತ್ತಾ ಅಥವಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತಾ? ಮಾಡೋಕ್ಕೆ ಆಗಲೇ ಇಲ್ಲ. ಆದರೆ ಈ ಮನುಷ್ಯ ಗಟ್ಟಿಯಾಗಿ ನಿಂತಿದ್ರಿಂದ ಈ ಪ್ರಕರಣ ಇಲ್ಲಿವರೆಗೂ ಬಂದು ನಿಂತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ಎಷ್ಟೋ ಕೇಸನ್ನು ಕೂಡ ಹಾಕಿದ ಮನುಷ್ಯ ಮಹೇಶ್ ಶೆಟ್ಟಿ ತಿಮರೋಡಿ. ನಿರಂತರವಾಗಿ ಕೆಲವರಿಗೆ ಒಂದು ಕೇಸ್ ಬಿದ್ರೇ ಯಾಕೆ ಬೇಕು ನಮಗಿದೆಲ್ಲ, ನಮ್ಮ ಫ್ಯಾಮಿಲಿ ಇದೆ, ನಮ್ಮ ಹೆಂಡತಿ ಇದೆ, ಸುಖದಿಂದ ಇರ್ಬೋದು ನಾವು ಅನ್ನುವಂಥ ವಿಚಾರದಲ್ಲಿ ಇರುತ್ತೆ. ಬಟ್ ಫ್ಯಾಮಿಲಿಯವರನ್ನು ಕೂಡ ಮೆಚ್ಚಬೇಕು. ಅವರೂ ಕೂಡ ಕುಗ್ಗದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವುದೇ ಕಾರಣಕ್ಕೂ ಜಗ್ಗದೆ ಫೇಸ್ ಮಾಡ್ತಾ ಇದ್ದಾರೆ, ಅಬ್ಸ್ಕಾಂಡಿಂಗ್ ಆಗ್ತಾ ಇದ್ದಾರೆ, ಜೈಲಿಗೂ ಹೋಗಿ ಬಂದರು, ಎಲ್ಲೆಲ್ಲೂ ಕೂರುವಂಥ ಪರಿಸ್ಥಿತಿ, ಮನೆಯನ್ನು ಬಿಟ್ಟು ತನ್ನ ಜೀವನವನ್ನೇ ಒಂದು ತ್ಯಾಗ ಮಾಡಿ ಹೊರಟಿರುವಂತಹ ಮನುಷ್ಯ. ನಂಗೆ ಗೊತ್ತಿಲ್ಲ, ಬೇರೆ ವಿಚಾರದಲ್ಲಿ ನಾನು ಮಾತಾಡುವಂಥದ್ದಲ್ಲ. ಬಟ್ ಸೌಜನ್ಯ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಿಟ್ಟರೆ ಅಥವಾ ಧರ್ಮಸ್ಥಳದಲ್ಲಿ ನಡೆದಂಥ ಅತ್ಯಾಚಾರ ಅನಾಚಾರದ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಒಂದು ವೇಳೆ ಧ್ವನಿ ಎತ್ತದೆ ಸುಮ್ಮನೆ ಇಡ್ತಾ ಇದ್ರೆ ಈ ರಾಜ್ಯ ಅಲ್ಲ, ಈ ದೇಶದ ಯಾವುದೇ ವ್ಯಕ್ತಿಯಿಂದ ಧ್ವನಿ ಎತ್ತೋಕೆ ಅಥವಾ ಈ ರೀತಿಯಾಗಿ ನಿಲ್ಲೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದು 100% ಶೂರ್. ಹೊರಗಡೆಯಿಂದ ಮಾತಾಡ್ತಾರೆ ಎಲ್ಲರೂ, ಅಲ್ಲಿ ನಡೆದಿದೆ ಗೊತ್ತಿದೆ ಅನ್ನುವಂಥ ವಿಚಾರದಲ್ಲಿ. ಬಟ್ ಈ ರೀತಿಯಾಗಿ ಮುಂದೆ ಬಂದು ಮಾತಾಡಿ ಕೇಸ್ಗಳನ್ನು ಹಾಕಿಕೊಂಡು ಬಲಿಷ್ಠ ವ್ಯಕ್ತಿಗಳನ್ನು ಫೇಸ್ ಮಾಡಿಕೊಳ್ಳುವಂಥ ಶಕ್ತಿ ಯಾರಿಗೂ ಕೂಡ ಇರ್ತಾ ಇರಲಿಲ್ಲ. ಅದಕ್ಕೆ ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಹ್ಯಾಟ್ಸ್ ಆಫ್ ಅಂತೇಳಿ ಹೇಳ್ತೀನಿ. ಬಿಡ್ರಿ,
ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಒಂದಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಜನರಿಗೆ ಈಸಿಯಾಗಿ ತಿಳಿಸುವಂತಹ ಸಾಧನಗಳು ಕೂಡ ಇದೆ. ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲನೂ ಇದೆ. 13 ವರ್ಷದ ಹಿಂದೆ ಏನೂ ಇರಲಿಲ್ಲ ಸ್ವಾಮಿ. ಆ ಟೈಮಲ್ಲಿ ಫೈಟ್ ಮಾಡಿದಂತಹ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಯೋಚಿಸಿ ಯಾವ ರೀತಿ ಇದ್ದಿರಬೇಡ ಆ ಟೈಮಲ್ಲಿ ಅಂತೇಳಿ. ಆ ವ್ಯಕ್ತಿಯ ಗತ್ತೇನು, ಆ ವ್ಯಕ್ತಿಯ ತಾಕತ್ತು ಏನು, ಆ ವ್ಯಕ್ತಿಯ ಧೈರ್ಯ ಏನು ಅನ್ನುವಂಥ ವಿಚಾರದಲ್ಲಿ ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸತ್ಯಕ್ಕೆ ಜಯ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ಅದಕ್ಕೆ ಕಾಯಬೇಕು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಸದನದಲ್ಲಿ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬಾಯಿ ಮುಚ್ಚಿಸಬೇಕು, ಅವನನ್ನು ಅರೆಸ್ಟ್ ಮಾಡಬೇಕು, CM ಸಿದ್ದರಾಮಯ್ಯನವರಿಗೆ ಬೈತಾನೆ ಅನ್ನುವಂಥ ವಿಚಾರದಲ್ಲಿ ಆ ಒಂದು ಫೇಕ್ ನ್ಯೂಸನ್ನು ಇಟ್ಕೊಂಡು, ಹರೀಶ್ ಪೂಂಜ ಮಾತಾಡಿರುವಂಥ ನ್ಯೂಸನ್ನು ಇಟ್ಕೊಂಡು ಸದನದಲ್ಲಿ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ರಿ ಮಾತಾಡೋಕ್ಕೆ ಹೋದರೆ ತುಂಬ ಇದೆ. ಸದ್ಯಕ್ಕೆ ಒಂದು ದೊಡ್ಡ ಗೆಲುವು, ಭರ್ಜರಿ ಗೆಲುವು ಅಂತೇಳಿ ಹೇಳ್ತೀವಲ್ವಾ, ಆ ರೀತಿಯಾಗಿ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒನ್ ಈಸ್ ದ್ಯಾಟ್ SITಯಲ್ಲೂ ಅಸಹಜ ಸಾವಿನ ಬಗ್ಗೆ ನಿಮಗೆ ವರದಿಯನ್ನು ಒಪ್ಪಿಸಬೇಕು ಅಂತೇಳಿ. ಸೆಕೆಂಡ್ ಈಸ್ ದ್ಯಾಟ್ ಸೌಜನ್ಯ ಕೇಸ್ನಲ್ಲಿ ಸುಪ್ರೀಂ ಕೋರ್ಟಲ್ಲಿ CBI ಮತ್ತು ಸ್ಟೇಟಿಗೆ ನೋಟಿಸ್ ಆಗಿರುವಂಥದ್ದು. ಮೂರನೇ ಇಸ್ ದ್ಯಾಟ್ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಗಡೀಪಾರು ಕೇಸಿಗೆ ಸಂಬಂಧಪಟ್ಟ ಹಾಗೆ ಸ್ಟೇ ಕೂಡ ಸಿಕ್ಕಿರುವಂಥದ್ದು. ಕಾದು ನೋಡೋಣ. ಆದಷ್ಟು ಬೇಗ ಧರ್ಮಸ್ಥಳ ಪ್ರಕರಣಕ್ಕೆ, ಸೌಜನ್ಯ ಪ್ರಕರಣಕ್ಕೆ, SITಗೆ ಖಂಡಿತವಾಗಲೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅತಿ ಶೀಘ್ರದಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಧರ್ಮಸ್ಥಳದ ಗ್ರಾಮದೈವ ಪಿಲಿಚಂಡಿ ಕಣ್ಣು ಬಿಟ್ಟಾಗಿದೆ.